ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಮತ್ತೊಂದು ಪ್ರಮುಖ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಲೀಗ್ ಹಂತದ ಪಂದ್ಯಗಳು ಅಧಿಕೃತವಾಗಿ ಮುಕ್ತಾಯಗೊಂಡಿವೆ. ಕೊನೆಗೂ 4 ಪ್ಲೇ ಆಫ್ ತಂಡಗಳು ಫೈನಲ್ ಆಗಿವೆ. ಭಾನುವಾರದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮುಂಬೈ ಸೋಲು ಕಾಣೋದ್ರೊಂದಿಗೆ 4ನೇ ತಂಡವಾಗಿ ರಾಜಸ್ಥಾನ್ ಪ್ಲೇ ಆಫ್ ಪ್ರವೇಶ ಪಡ್ಕೊಂಡಿದೆ. ಇದರೊಂದಿಗೆ ಟೂರ್ನಿಯ ಆರಂಭದಲ್ಲಿ ಅಬ್ಬರಿಸ್ತಾ ಇದ್ದ, ಎಲ್ಲರಲ್ಲೂ ಇನ್ನಿಲ್ಲದ ನಡುಕ ಹುಟ್ಟಿಸಿದ್ದ ಪಂಜಾಬ್ ಕಿಂಗ್ಸ್ ಪ್ಲೇ ಆಫ್ ತಲುಪಲು ವಿಫಲವಾಗಿ ಮನೆ ಕಡೆ ಹೆಜ್ಜೆ ಹಾಕಿದೆ. ಇತ್ತ ಪ್ಲೇ ಆಫ್ಗೂ ಮುನ್ನ ಟೇಬಲ್ ಟಾಪರ್ RCBಗೆ ಬಹುದೊಡ್ಡ ಶಾಕ್ ಎದುರಾಗಿದೆ. ಹಾಗಾದ್ರೆ RCBಗೆ ಎದುರಾಗಿರುವ ಆಘಾತ ಏನು? ಕ್ವಾಲಿಫೈಯರ್ 1 ಮತ್ತು ಎಲಿಮಿನೇಟರ್ ಪಂದ್ಯಗಳು ನಡೆಯೋದು ಯಾವಾಗ? ಈ ಬಾರಿಯ ಹಾಟ್ ಫೇವರಿಟ್ ತಂಡ ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲೇ ಆಫ್ಗೆ 4 ತಂಡಗಳು ಎಂಟ್ರಿ. ಪಂಜಾಬ್ KKR ಔಟ್. ಸ್ನೇಹಿತರೆ, ಭಾನುವಾರ ನಡೆದ ಡೂ ಆರ್ ಡೈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 30 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ 16 ಅಂಕಗಳೊಂದಿಗೆ 4ನೇ ತಂಡವಾಗಿ ಪ್ಲೇ ಆಫ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಆದರೆ 15 ಪಾಯಿಂಟ್ಸ್ನಲ್ಲಿದ್ದ ಪಂಜಾಬ್ ಕಿಂಗ್ಸ್ ಮತ್ತು 13 ಪಾಯಿಂಟ್ಸ್ನಲ್ಲಿದ್ದ KKR ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಈ ಬಾರಿಯ ಪ್ಲೇ ಆಫ್ಗೆ ಹೋಗಿರುವ 4 ತಂಡಗಳು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್. ಮೊದಲ 3 ತಂಡಗಳ ಪಾಯಿಂಟ್ಸ್ ಒಂದೇ ಆಗಿದ್ರು. ನೆಟ್ ರನ್ ರೇಟ್ ಆಧಾರದ ಮೇಲೆ RCB ಮೊದಲ ಸ್ಥಾನದಲ್ಲಿದ್ರೆ, ಗುಜರಾತ್ ಟೈಟನ್ಸ್ 2 ಹಾಗೂ ಸನ್ರೈಸರ್ಸ್ ಹೈದರಾಬಾದ್ 3ನೇ ಸ್ಥಾನದಲ್ಲಿದೆ. ಹೇಗಿದೆ ಪ್ಲೇ ಆಫ್ ಶೆಡ್ಯೂಲ್? ಯಾವಾಗ ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಪಂದ್ಯ? ಸ್ನೇಹಿತರೆ, ಪ್ಲೇ ಆಫ್ ಪಂದ್ಯಗಳ ವೇಳಾಪಟ್ಟಿಯನ್ನು ನೋಡೋದಾದರೆ ಮೇ 26ರಂದು ಮಂಗಳವಾರ ಧರ್ಮಶಾಲಾದಲ್ಲಿ RCB ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ. ಇಲ್ಲಿ ಗೆದ್ದ ತಂಡ ನೇರವಾಗಿ ಮೇ 31ರ ಫೈನಲ್ಗೆ ಹೋಗಲಿದೆ. ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಆಡುವ ಮತ್ತೊಂದು ಚಾನ್ಸ್ ಸಿಗಲಿದೆ. ಮೇ 27ರಂದು ಮುಲ್ಲನ್ಪುರ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಇಲ್ಲಿ ಸೋತವರು ನೇರವಾಗಿ ಮನೆಗೆ ಹೋದ್ರೆ, ಗೆದ್ದವರು 2ನೇ ಕ್ವಾಲಿಫೈಯರ್ಗೆ ಎಂಟ್ರಿ ಕೊಡ್ತಾರೆ. RCBಗೆ ಬಿಗ್ ಶಾಕ್. ತಂಡದಿಂದ ಹೊರಬಿದ್ದ ಸ್ಫೋಟಕ ಬ್ಯಾಟರ್. ಸ್ನೇಹಿತರೆ, ಟೇಬಲ್ ಟಾಪರ್ ಆಗಿ ಮುನ್ನುಗ್ತಾ ಇರುವ RCBಗೆ ಕ್ವಾಲಿಫೈಯರ್ ಪಂದ್ಯಕ್ಕೂ ಮುನ್ನ ಭಾರಿ ಆಘಾತ ಎದುರಾಗಿದೆ. ತಂಡದ ಪ್ರಮುಖ ಆಟಗಾರ ಇಂಗ್ಲೆಂಡ್ನ ಜೇಕಬ್ ಬೆಥೆಲ್ ಬೆರಳಿನ ಗಾಯದಿಂದ IPL ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಜೂನ್ 4ರಂದು ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವೆ ಟೆಸ್ಟ್ ಪಂದ್ಯ ಶುರುವಾಗಲಿದ್ದು, ತಕ್ಷಣವೇ ಇಂಗ್ಲೆಂಡ್ಗೆ ಮರಳುವಂತೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರಿಗೆ ಸೂಚನೆ ಕೊಟ್ಟಿದೆ. ಇದರಿಂದಾಗಿ ಪ್ಲೇ ಆಫ್ನಂತ ನಿರ್ಣಾಯಕ ಪಂದ್ಯಗಳಲ್ಲಿ RCB ಜೇಕಬ್ ಬೆಥೆಲ್ ಅವರ ಸೇವೆಯನ್ನ ಮಿಸ್ ಮಾಡಿಕೊಳ್ಳಲಿದೆ. ಐತಿಹಾಸಿಕ ಲೆಕ್ಕಾಚಾರ. ಕಪ್ ಗೆಲ್ಲೋದು ಯಾರು? RCBನ ಗುಜರಾತ. ಇನ್ನು ಫೈನಲ್ ಕಪ್ ಗೆಲ್ಲೋದು ಯಾರು ಅನ್ನೋ ಲೆಕ್ಕಾಚಾರದ ಬಗ್ಗೆ ಹೇಳೋದಾದ್ರೆ ಐತಿಹಾಸಿಕ ಅಂಕಿಅಂಶಗಳು ಗುಜರಾತ್ ಟೈಟನ್ಸ್ ಪರವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, 2011ರಲ್ಲಿ IPLನಲ್ಲಿ ಪ್ಲೇ ಆಫ್ ಸಿಸ್ಟಮ್ ತಂದಾಗಿನಿಂದ ಇಲ್ಲಿಯವರೆಗೆ ನಂಬರ್ 1 ಸ್ಥಾನ ಪಡೆದ ತಂಡಕ್ಕಿಂತ 2ನೇ ಸ್ಥಾನ ಪಡೆದ ತಂಡವೇ ಅತಿ ಹೆಚ್ಚು ಬಾರಿ ಅಂದರೆ 9 ಬಾರಿ ಕಪ್ ಗೆದ್ದಿದೆ. ಈ ಬಾರಿ ಆ 2ನೇ ಸ್ಥಾನದಲ್ಲಿರೋದು ಗುಜರಾತ್ ಟೈಟನ್ಸ್. ಅಷ್ಟೇ ಅಲ್ಲ, ಫೈನಲ್ ಪಂದ್ಯ ಹೈದರಾಬಾದ್ನಲ್ಲೇ ನಡೆಯೋದ್ರಿಂದ ಗುಜರಾತ್ಗೆ ಹೋಮ್ ಗ್ರೌಂಡ್ನ ಲಾಭವೂ ಸಿಗಲಿದೆ. ಆದರೆ 2025ರ ಚಾಂಪಿಯನ್ಸ್ RCBಯ ಬಲಿಷ್ಠ ಬೌಲಿಂಗ್ ಅನ್ನ ಮರೆಯುವಂತಿಲ್ಲ. ಪವರ್ ಪ್ಲೇನಲ್ಲಿ 27 ವಿಕೆಟ್ ಕಿತ್ತಿರುವ ಭುವನೇಶ್ವರ್ ಕುಮಾರ್ ಮತ್ತು ಹೇಜಲ್ವುಡ್ ಗುಜರಾತ್ಗೆ ನಡುಕ ಹುಟ್ಟಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಜೊತೆಗೆ ಕಿಂಗ್ ಕೊಹ್ಲಿ, ರಜತ್ ಪಾಟಿದಾರ್, ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಬಲ RCBಗೆ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ರೋಚಕ IPL ಪ್ಲೇ ಆಫ್ ಪಂದ್ಯಗಳು ಆರಂಭವಾಗಲಿವೆ. RCB ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಮೊದಲ ಕ್ವಾಲಿಫೈಯರ್ ಪಂದ್ಯ ಅಕ್ಷರಶಃ ಬೆಂಕಿ ಬಿರುಗಾಳಿಯ ಮುಖಾಮುಖಿಯಾಗಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ RCB ಗೆದ್ದು ನೇರವಾಗಿ ಫೈನಲ್ಗೆ ಹೋಗುತ್ತಾ ಅಥವಾ ಗುಜರಾತ್ ಟೈಟನ್ಸ್ ಗೆಲ್ಲುತ್ತಾ? ನಿಮ್ಮ ಪ್ರಕಾರ ಈ ಬಾರಿ ಕಪ್ ಯಾರಿಗೆ ಸಿಗಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೆಡಿಕ್ಷನ್ ಅನ್ನ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬ RCB ಅಭಿಮಾನಿಗೂ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.